ನಾವು ಶಿಕ್ಷಕರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇನ್ನೊಬ್ಬರು ಗಂಟೆ ಬಳಿಯೋ ತನಕ ಮಾತಾಡ್ತಾ ಇರ್ತೇವೆ. ನಾನು ಹೇಳೋದಿಷ್ಟೇ, ಇವತ್ತಿನ ಈ ಬದುಕಿನಲ್ಲಿ ನಾನು ನೋಡುವಾಗ ನಾನೊಬ್ಬ ಹಿಂದೂ ಆಗಿ ಹಿಂದೂ ಅಂತ ಹೇಳಲಿಕ್ಕೆ ಹೆದರಿಕೊಳ್ಳುವಂಥ ಸಮಸ್ಯೆ ಇದೆಯಲ್ವ ಅಂತ ನನಗೆ ಅನ್ನಿಸಿತು. ಇದು ನಾವು ಶಿಕ್ಷಣ ಸಂಸ್ಥೆಯನ್ನು ಹೊಂದಿದವರು ಹಾಗೆ ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಕೆಲಸ ಮಾಡೋದು. ನಾವು ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಆ ಸರ್ಕಾರಕ್ಕಾಗೋದಿಲ್ವಾ, ಈ ಸರ್ಕಾರಕ್ಕಾಗೋದಿಲ್ವಾ, ಆ ಪಕ್ಷಕ್ಕಾಗೋದಿಲ್ವಾ, ಈ ಪಕ್ಷಕ್ಕಾಗೋದಿಲ್ವಾ ಅನ್ನೋದೇ ನಮಗೆ ಚಿಂತೆ. ನಾನು ಸ್ವಲ್ಪ ಅದಕ್ಕೆ ಹೊರತಾಗಿದ್ದೇನೆ. ಯಾಕಂತೇಳಿದರೆ ನನ್ನ ಜ್ಞಾನಸುಧ ಈ ದೇಶಕ್ಕಿಂತ ದೊಡ್ಡದೇನಲ್ಲ. ದೇಶ ಪ್ರೇಮ ಇಲ್ಲದೇ ಇದ್ದರೆ ಅದು ಅವಕಾಶವಾದ ಅಂತ ಆಗ್ತದೆ ನನ್ನ ಪ್ರಕಾರ. ನಾನೊಬ್ಬ ಹಿಂದೂ ಅಂತ ಗಟ್ಟಿಯಾಗಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂತೇಳಿದರೆ ನಾನು ಮುಸ್ಲಿಂ ಕ್ರಿಶ್ಚಿಯನ್ರಿಗೆ ಎಲ್ರಿಗೂ ಶಿಕ್ಷಣ ಕೊಡುವವ. ನಾನು ಎಷ್ಟೆಷ್ಟೋ ಮುಸ್ಲಿಂ ಹುಡುಗರನ್ನು ಹುಡುಗಿಯರನ್ನು ಡಾಕ್ಟ್ರ್ ಮಾಡಿದಂಥ ಒಂದು ಹೆಮ್ಮೆಯೂ ನನ್ನ ಹತ್ರ ಇದೆ. ಹಿಂದೂ ಅನ್ನುವ ಶಬ್ದಕ್ಕೆ ಬಹುಶಃ ಈ ಸೆಕ್ಯುಲರ್ ಕಂಟ್ರಿಯಲ್ಲಿ ಬೇರೆ ಬೇರೆ ಹೆಸರು ಕೊಡ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ, ನಾನು ಹಿಂದೂ ಅಂತ ಹೇಳುವುದನ್ನು ಯಾರಿಗಾದರೂ ಸಮಸ್ಯೆ ಆದರೆ ನಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳುವುದನ್ನು ನಮಗೆ ನಾಚಿಕೆ ಆಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ನಾನು ತಿಳ್ಕೊಳ್ತೇನೆ. ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ನನ್ನ ತಾಯಿ ಅಂತ ನಾವು ಒಪ್ಪಿಕೊಂಡು ಇತರರ ತಾಯಿಯನ್ನು ಗೌರವಿಸಬೇಕು. ಎನ್ನ ಧರ್ಮ ಏನ ಬಂತನ ಬಂಡ ಸರ್ವೇ ಜನ ಸುಖಿನೋ ಭವಂತು ಅಂತ ಬಂತು. ಲೋಕ ಸಮಸ್ತೋ ಸುಖಿನೋ ಭವಂತು ಅಂದು ಹೆಂಗೆ ಕಲ್ಪದ ಎನ್ನ ಭಗವದ್ಗೀತೆ ಅಂಚಾದ ಹೆಂಗೆ ಸಾಯ್ಬೇರೆ ಅತಡ ಕ್ರಿಶ್ಚಿಯನ್ಸ್ ಸುಕೋಟಿ ಪರ ಬಲ್ಲಿಂದ ಎನ್ನ ಧರ್ಮ ಬಂತಜಿ ಆಗಲು ಲೋಕದ ಉಲಾಯ ಬರ್ಪನ ಹಾಕಲು ಆಗ್ಲೇನು ಭಾರಿ ಪ್ರೀತಿ ಮಲ್ಪೋ ನಂಗೆ ಅವಕಾಶದ ರಾಜಕೀಯ ಉಂಡತೆ ಅವು ಭಾರಿ ಮಲ್ಲ ಸಮಸ್ಯೆ. ಸುನೀಲ್ ಕುಮಾರ್ಗಳ ಪನ್ಪುಜಿ ಅನ್ ಕಾಂಗ್ರೆಸ್ ತಗ್ಲಗಳ ಪನ್ಪುಜಿ ಎಂಕಲ್ನ ಅಸ್ಮಿತೆನ್ ಪನ್ಪುನ ಅಪರಾಧ ಅಂದ ಎಂಕಿ ವೃತ್ತಿ ಬಡ್ಚಿ 10 ವರ್ಷ ಎಂಕೆ ಈ ಮಂಡ್ಯ ತುಂಡ ಗೊತ್ತಾಪುಣ್ಣಿಕಲೆಗೆ ಏತೊಂಜಿ ಬೇಜಾರಾಪುಂಡು ಬಂಡ ಪಿದಾಯಿಗೆ ಅಂಚಿಂಚಿ ತೂದು ಪನ್ಪಿನಿ ಅನ್ ಹಿಂದೂ ಪಂಡ ಆಗಲೇ ಬೇಜಾರಾಪುಂಡ ಮೊಗಲೇ ಬೇಜಾರಾಪುಂಡ ಅಂದ ಇಂಚಿನಾಗಲೆಲ್ಲ ಅನ್ ತೂಪೆ ಜೀವನೋಡು ಈತೆ ಪನ್ಪುನಿ ಅನ್ ನಮ್ಮ ಮಾತ ಭಾರತೀಯರನ್ನು ಪ್ರೀತಿ ಮಲ್ಪೋಡು ಒವ್ವೇ ಜನಾಂಗದ ಮಿತ್ತು ನಂಗೆ ದ್ವೇಷ ಪರಬಲ್ಲಿ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವನೇ ದೇವಿ ಗೆರವೆ ಬಿಡುತ್ತೆ ಗುಡಿಯ ಕಟ್ಟಲು ಎಂಕುಲು ಏನ ಕಲ್ದಿನಿ ಎಲಿಮೆಂಟ್ರಿ ಶಾಲೆ ಉಂದೆ ಅತ್ತೆ ಅಂಚಾದ ಇನಿ ಲೆವುದರನ್ನೇ ಅನ್ ಪಾತಿರ್ನತ್ತು ಅತ್ತಡ ನಿಗುಲು ಇನ್ನು ಕ್ಲಾಪ್ ಹಾಕುವರಂದಲೇ ಅನ್ ಪಾತಿರ್ನತ್ತು ಈ ಕ್ಲಾಪ್ ಹಾಕುನಾಗುಲು ಏರ್ಲ ಎಲ್ಲ ಸರ್ಕಾರ ನಮಕ್ ದಾದಾಂಡ್ಲ ಪ್ರಾಬ್ಲಮ್ ಅಲ್ತಂಡ ಏರ್ಲ ಬರ್ಪನಾಗುಲತ್ತೆ ಹಿಂಗೆ ಗೊತ್ತುಂಡು. ಒಂದು ಅನ್ನ ಅಸ್ಮಿತೆ ಒಂದು ಅನ್ನ ದೇಶ ಚಂದನ ಇಸ್ ದೇಶ ಕಿ ಮಾಟಿ ತಪೋ ಭೂಮಿ ಹರಿ ಗ್ರಾಮ ಹೈ ಹರ ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಹೈ ಅಂದ್ ಪ್ರತಿಯೊಂಜಿ ಬಾಲೆಡ್ಲ ರಾಮನ್ ತೂಪುನಂಚಿನ ಒಂಜಿ ಖುಷಿ ಎಂಕ್ಲೆಡ ಉಂಡು. ಇತ್ತೆ ಅಜಕಾರಡಿ ಏನೋ ಫ್ರೀ ಎಜುಕೇಷನ್ ಪಂಡಿರ್ ಜ್ಞಾನ ಸುಧಾರ್ದು ಒಬ್ಬಜಿ ಹಿಂದೂಲೆಗೆ ಮಾತ್ರ ಹತ್ತು ಮುಸ್ಲಿಮ್ಸ್ಗಳು ಉಂಡು ಕ್ರಿಶ್ಚಿಯನ್ಗಳು ಉಂಡು. 8 ನಿಮಿಷ ಅಂಡೆ ಅದು ಮಾರ 4 ನಿಮಿಷ ಆ ಮಾಸ್ಟ್ರೇ ಬುಡ್ನಿಯ ಇರೋದಕ್ಕೆ ಎನ್ನು ಬಿಡ್ಚಿ ಎಂಕ್ಲೆ ಭಾಷಣ ಕೊಂಡು ಮಲ್ಲ ಸಮಸ್ಯೆನ ಸೂಲಿಬೆಲೆ ಸಾರ್ ನಿಮಗೆ ತುಳು ಬರುತ್ತಾ? ಈ ಭಾಷಣಕ್ಕೆ ಹೋದರೆ ಒಂದು ಸಮಸ್ಯೆ ಇದೆ. ಹೆಚ್ಚು ಮಾತಾಡಿದರೆ ಎದುರಿನವರಿಗೆ ಬೇಜಾರಾಗುತ್ತೆ, ಕಡಿಮೆ ಮಾತಾಡಿದರೆ ಕರೆದವರಿಗೆ ಬೇಜಾರಾಗುತ್ತೆ. ನಮಗೊಂದು ಧರ್ಮ ಸಂಕಟ. ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದರೆ ಇಷ್ಟನ್ನು ಹೇಳಿ ಮಾತು ಮುಗಿಸ್ತೇನೆ. ನಾನು ನಮ್ಮತನ ಅನ್ನೋದನ್ನೊಂದು ಬಿಡಲಿಕ್ಕಾಗೋದಿಲ್ಲ. ಏನು ಮಾರ್ರೆ ನಿಮಗೇನಾದರೂ ಮಾಡಿದರೆ ಅಂತ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ಯಾರಾದರೂ ಗಟ್ಟಿದ್ದವ ಬಂದು ಏನಾದರೂ ಮಾಡಲಿಕ್ಕೆ ಬಂದರೆ ನಾನು ವೀಕ್ ಇದ್ದೇನೆ ಅಂಥೇಳಿ ಸುಮ್ಮನೆ ಕೂತ್ಕೊಳ್ತೇವೆ. ನಮ್ಮ ಜೀವ ಇರುವ ತನಕ ನಮ್ಮ ತಾಯಿ ನಮ್ಮ ಅಕ್ಕ ತಂಗಂದಿರ ಒಂದು ಮರ್ಯಾದೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ಇದು ಹಿಂದೂ ದೇಶ, ಒಂದೇ ದೇಶ ಇರುವುದು, ಇಷ್ಟು ಸುಂದರವಾದ ದೇಶ. ಯಾರೋ ಒಬ್ಬರು ಹೇಳ್ತಾಯಿದ್ರು, ಹೊರಗಿನವರು ಗಂಡ ಹೆಂಡತಿ ಗೊತ್ತಿಲ್ಲ ಹೌದಾ ಅಲ್ವಾ ಅಂತ ಕೈ ಹಿಡ್ಕೊಂಡು ಬಂದರೆ ಇಲ್ಲಿ ಅವರಿಗೆ ಭಾಳ ಪ್ರೀತಿ ಅಂತ ಹೇಳ್ತಾರಂತೆ ಇಲ್ಲಿಯವರು. ನಿಜವಾದ ಹಾಗೆ ಅಲ್ಲ ಅದು. ಗಂಡ ಬಿಟ್ಟರೆ ಎಲ್ಲಿಯಾದರೂ ಹೆಂಡತಿಯ ಕೈಯನ್ನು ಎಲ್ಲಿಯಾದರೂ ತಪ್ಪಿಸ್ಕೊಂಡು ಹೋಗಿ ಅವಳು ಇನ್ನೊಬ್ಬನನ್ನು ಮದುವೆ ಆಗ್ತಾರ ಅಂತ ಅವರಿಗೆ ಅಪನಂಬಿಕೆ ಇದೆ. ನಮ್ಮ ಇಂಡಿಯನ್ಸಿಗೆ ಹಾಗೇನಿಲ್ಲ. ಒಂದು ಫರ್ಲಾಂಗ್ ದೂರದಲ್ಲಿದ್ದರೂ ಅವನು ಯಾರ ಜೊತೆ ಹೋಗ್ತಾನೆ, ಅವನು ಸಂಜೆ ಮನೆಗೆ ಬರ್ತಾನೆ ಅಂತ ಅಷ್ಟು ವಿಶ್ವಾಸ ಹೆಂಡತಿಗೂ ಉಂಟು. ಅವಳು ಹೋದರೆ ಎಲ್ಲಿ ಹೋಗ್ತಾಳೆ, ಸಂಜೆ ಮನೆಗೆ ಬರ್ತಾಳಂತ ವಿಶ್ವಾಸ ಗಂಡನಿಗೂ ಉಂಟು. ಆದ್ದರಿಂದ ಇಂಡಿಯಾದಲ್ಲಿರುವಂಥ ನಾನೀಗ ಮದುವೆ ಆಗಿ 28 ವರ್ಷ ಆಗಿದೆ. ಅದು ಹಿಂದೂ ಧರ್ಮ ನನಗೆ ಕೊಟ್ಟದ್ದು. ಅಮೇರಿಕಾದಲ್ಲಿ ಆದರೆ 6-7 ಮದುವೆ ಇಷ್ಟವರೆಗೆ ಆಗೋಗ್ತಿತ್ತು. ಅಂಥ ಧರ್ಮ ನಮಗೆ ಬೇಡ ಅಂತ ಹೇಳಿಕೊಂಡು ಇವತ್ತು ನನ್ನನ್ನು ಕರೆದಿದ್ದಾರೆ. ಭಾಳ ಕಷ್ಟಪಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ. ಎಲ್ಲರೂ ಕೂಡ ಈ ಭಾರತವನ್ನು ಉಳಿಸಿ, ಧರ್ಮ ಉಳಿದ್ರೆ ಮಾತ್ರ ದೇಶ ಉಳಿತದೆ ಅನ್ನೋದು ನಿಮಗೆ ಗೊತ್ತಿದ್ದರೆ ಸಂತೋಷ. ಮುಸಲ್ಮಾನರು ಅಥವಾ ಕ್ರಿಶ್ಚಿಯನ್ರ ವಿರುದ್ಧವಾಗಿ ಸಂಘ ಗಂಗೆ ಇಲ್ಲ. ಸಂಘ ಗಂಗೆ ಯಾವತ್ತೂ ಕೂಡ ಭಾರತೀಯರ ಜೊತೆ ಇದೆ. ಕರೆದದ್ದಕ್ಕೆ
ಥ್ಯಾಂಕ್ಸ್ ಅಂತ ಹೇಳಿಕೊಂಡು ಇಂಥ ಒಂದು ಬಂಧುಗಳನ್ನು ಕಡೆಯ ಪಕ್ಷ ಇಂಥ ಹಳ್ಳಿಯಲ್ಲಿ ನೋಡುವಂಥ ಸೌಭಾಗ್ಯ ಭಗವಂತ ನಮಗೆ ಕೆಲವು ವರ್ಷಗಳ ನಂತರ ಕೊಟ್ಟಲ್ವಾ ಅಂತ ಆ ಭಗವಂತನಿಗೆ ಕೈ ಮುಗಿದುಕೊಂಡು ನಮ್ಮ ಎಲ್ಲ ಈ ಸೇವಾ ಕಾರ್ಯಕ್ರಮಗಳು ಮುಂದುವರಿಯಲಿ, ನಾವೆಲ್ಲ ಒಟ್ಟಾಗಿರೋಣ. ಮತ್ತು ಎಲ್ಲ ಹಿಂದೂಗಳು ಈ ಏನು ಯುವಕರಿದ್ದೀರಾ, ನೀವೊಂದು ಆರ್ಥಿಕವಾಗಿ ಗಟ್ಟಿಯಾಗಬೇಕು. ಕೆಲವರು ಆರ್ಥಿಕವಾಗಿ ಗಟ್ಟಿಯಾಗಿಲ್ಲ. ಆರ್ಥಿಕವಾಗಿ ಗಟ್ಟಿಯಾಗದೇ ಇದ್ದರೆ ನಮ್ಮ ಮಾತುಗಳಿಗೆ ಬೆಲೆಯೂ ಇರುವುದಿಲ್ಲ. ನಾನು ಆರ್ಥಿಕವಾಗಿ ಏನೂ ಇಲ್ಲದ ಸಂದರ್ಭದಲ್ಲಿ ಯಾರೂ ಹೊಗಳ್ತಾ ಇರಲಿಲ್ಲ. ಈಗ ಅವರು ಹೊಗಳುವಾಗ ನನಗೆ ನನ್ನ ಬ್ಯಾಂಕ್ ಲೋನ್ ನೆನಪಾಗುತ್ತೆ. ಆದರೂ ಕೂಡ ನೀವೆಲ್ಲ ಆರ್ಥಿಕವಾಗಿ ಗಟ್ಟಿಯಾಗಿರಿ. ಮತ್ತು ಸಣ್ಣ ಸಣ್ಣ ವಿಷಯಕ್ಕೆ ಹಿಂದೂಗಳು ಗಲಾಟೆ ಮಾಡಿಕೊಳ್ಬೇಡಿ. ನನ್ನ ಮನೆಗೆ ಯಾವ ಫಂಕ್ಷನಿಗೆ ಬರಲಿಲ್ಲ ಅಂತ ಹೇಳಿ ಆಗಬೇಡಿ. ನಿಮಗೆ ಒಂದು ಸಣ್ಣ ಕಿವಿ ಮಾತು ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ. ನೀವು ಮತ್ತು ನಿಮ್ಮ ಫ್ರೆಂಡ್ ಹೊಡ್ಕೊಳ್ಳುವಷ್ಟು ಹಿಂದೂಗಳು ಇದ್ದರೂ ಕೂಡ ನಾಳೆ ದೇಶ ಅಂತ ಬಂದಾಗ ಅದನ್ನೆಲ್ಲ ಮರೆತು ಬಿಟ್ಟು ಒಂದಾಗಿ ಬಣ್ ಸಂಘ, ಬಿಲ್ಲವ ಸಂಘ, ಇನ್ನೊಂದು ಸಂಘ, ದೇಶವನ್ನು ದೇಹಕ್ಕೆ ಹೋಲಿಸಿ. ಬಣ್ ಸಂಘ ಅನ್ನೋದು ಒಂದು ಕೈ ಆದರೆ ಕೈ ಮಾತ್ರ ಇದ್ದರೆ ಸಾಕ ದೇಹದಲ್ಲಿ. ಕಾಲನ್ನುವುದು ಇನ್ನೊಂದು ಸಂಘ ಆದರೆ ದೇಶ ಅನ್ನೋದು ಒಂದು ದೇಹ. ಈ ಎಲ್ಲ ಸಂಘಗಳು, ಬಿಲ್ಲವ ಸಂಘ ಇರ್ಬೋದು, ಬಣ್ ಸಂಘ ಇರ್ಬೋದು, ಇದೆಲ್ಲ ದೇಹದ ಅಂಗಾಂಗಗಳು. ಆ ಅಂಗಾಂಗಗಳ ನಡುವೆ ಸಮನ್ವಯತೆ ಇರಲಿ. ಒಂದೇ ಅಂಗಾಂಗ ಗಟ್ಟಿ ಆದರೆ ಅದು ದೇಹ ಗಟ್ಟಿ ಆಗುವುದಿಲ್ಲ. ಆದ್ದರಿಂದ ದೇಶವನ್ನು ದೇಹ ಅಂತ ತಗೊಂಡು ಈ ಎಲ್ಲ ಜಾತಿ ಪದ್ಧತಿಗಳನ್ನು ನಿರ್ಮೂಲನೆ ಮಾಡುವಂತಹ ಒಂದು ಪ್ರಯತ್ನವನ್ನು 1925ರಲ್ಲಿ ಪೂಜನೀಯ ಡಾಕ್ಟರ್ ಬಲರಾಮ್ ಹೆಡ್ಗೇವಾರ್ ಮಾಡಿದ್ರು. ಆ ಮೆಷಿನ್ನಿಂದ, ಆ ಸಂಘ ಗಂಗೆಯಿಂದ ಇವತ್ತು ಭಾರತ ದೇಶ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ ಹೇಳಿಕೊಂಡು, ಚಕ್ರವರ್ತಿ ಸೂಲಿಬೆಲೆಯವರ ಮಾತುಗಳನ್ನು ಕೇಳಿ, ಆ ಮಾತುಗಳ ಕೆಳಗೆ ಕಮೆಂಟ್ ಎಷ್ಟು ಓಡ್ತಾ ಇರಲಿ, ಚಕ್ರವರ್ತಿ ಸೂಲಿಬೆಲೆ ಒಬ್ಬ ಅಪ್ಪಟ ದೇಶ ಪ್ರೇಮಿ ಅಂತ ಇಲ್ಲಿ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ.